ಬೌದ್ಧ, ಪಾರಸಿಕ, ಜೈನ, ಗುರುನಾನಕ್ ಬಹಳಷ್ಟು ದೇಶದ ದೇವರುಗಳಿದ್ದಾವೆ. ಆ ದೇವರುಗಳನ್ನ ನಂಬ್ತೀವಿ ನಾವು ಬದುಕಬೇಕಾದ್ರೆ. ಮತ್ತೊಮ್ಮೆ ನಾವು ನಂಬುದು ಡಾಕ್ಟರ್ಗಳನ್ನ. ಡಾಕ್ಟರ್ ಯಾವುದೇ ರೀತಿಯ ಔಷಧಿಗಳನ್ನು ಕೊಟ್ಟು ನಾವು ಸ್ವೀಕರಿಸ್ತೇವೆ. ಆ ಔಷಧಿಗಳು ಬಹಳಷ್ಟು ಒಳ್ಳೆ ಕೆಲಸವನ್ನು ಮಾಡಿದಂತ ನಮ್ಮ ಡಾಕ್ಟರ್ ಜೋಸೆಫ್ ಜಾಯ್ಡ್ ಅವರು 2 ಹಿತನುಡಿಗಳನ್ನು ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲರೂ ಸುಸ್ತಾಗಿದೆ ಅಂತ ಹೇಳಿ ಮತ್ತೆ ನಾವು ತುಂಬಾ ಹೇಳೋದಿಲ್ಲ. ಬಟ್ ಆದ್ರೂ 2 ವಿಚಾರ. ಒಂದೇನಪ್ಪ ಅಂತ ಹೇಳಿದ್ರೆ, ಈ ಒಂದು ಸಂಘ ಸರ್ವಧರ್ಮ ಗೆಳೆಯರ ಬಳಗ ಅವರಿಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳು. ಯಾಕಂತ ಹೇಳಿದ್ರೆ ಅದೊಂದು ಸ್ಪೋರ್ಟಿವ್ನೆಸ್. ಯಾಕಂದ್ರೆ ಅವ್ರಿಗೆ ಮಾಡಬೇಕು. ಯಾಕಂದ್ರೆ ಯಾರು ಈ ಕಾಲದಲ್ಲಿ ಲೈಕ್ ಮನಪೂರ್ವಕವಾಗಿ ದಾನ ಧರ್ಮ ಮಾಡುವುದು ಕಡಿಮೆ, ಲೈಕ್ ವಿತ್ ಫೋರ್ಸ್ ಅಂತ ಹೇಳ್ಬೋದು. ಬಟ್ ಇವರು ಏನು ಪ್ರತಿಫಲವಿಲ್ಲದೆ, ಸೊ ಅದೇ ಏನಂತ ಹೇಳಿದ್ರೆ ಈ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾವು ಮಾಡುವಂಥದ್ದು ದೇವರಿಗೆ ಬಹಳ ಪ್ರಿಯವಾಗಿರುತ್ತದೆ. ಸೊ ಹಾಗಾಗಿ ಅವರ ಒಂದು ಮನಸ್ಸನ್ನು ನಾನು ನಿಜವಾಗ್ಲೂ ಗೌರವಿಸ್ತೇನೆ, ಅಭಿನಂದಿಸ್ತೇನೆ. ಮತ್ತೆ ಹಾಗೇನೆ ಸಮಾಜದಲ್ಲಿ ಇರುವಂತಹ ಒಳ್ಳೆ ವಿಚಾರಗಳನ್ನ ಕಂಡು ಹಿಡಿದು ಸನ್ಮಾನಿಸಬೇಕಾದ್ರೆ ಅದು ಇನ್ನೂ ಒಂದು ಒಳ್ಳೆಯ ಒಂದು ಮನಸ್ಸು, ಅದನ್ನು ಕೂಡ ನಾನು ನಿಜವಾಗ್ಲೂ ಗೌರವಿಸ್ತೇನೆ. ಇಂಥವ್ರು ನಿಜವಾಗ್ಲೂ ಸಮಾಜಕ್ಕೆ ಡಾಕ್ಟರ್ ಅಂತಲೂ ಹೇಳ್ತೇನೆ. ಬಿಕಾಸ್ ಇಂಥವ್ರು ಒಳ್ಳೆಯದನ್ನು ಪ್ರಶಂಸಿಸಿ ಕೆಟ್ಟದನ್ನ ಅದಕ್ಕೆ ಬಗ್ಗೆ ಸ್ಟ್ರೈಕ್ ಮಾಡಿ ಒಳ್ಳೆ ಒಂದು ಸಮಾಜದ ಒಂದು ಒಳ್ಳೆ ಡೈರೆಕ್ಷನ್ ಕರ್ಕೊಂಡು ಹೋಗ್ಲಿಕ್ಕೆ ನಿಜವಾದಂತ ಒಂದು ನಾಯಕರು ಅಥವಾ ಏನು ರಾಜರು ಅಂತ ಬೇಕಾದ್ರೆ ಹೇಳ್ಬಹುದು. ಯಾಕಂದ್ರೆ ಮುಂಚಿನ ಕಾಲದಲ್ಲಿ ರಾಜರಿದ್ರು, ಈಗಿನ ಕಾಲದಲ್ಲಿ ಪೊಲಿಟಿಷಿಯನ್ಸ್ ಇರ್ಬೋದು ಅಥವಾ ಈಗ ಈ ತರ ಸಮಾಜ ಸೇವೆ ಮಾಡುವಂತವರು. ಸೊ ಎಕ್ಸ್ಪೆಷಲಿ ಕ್ರೀಡೆಗೆ ಈಗಿನ ಕಾಲದಲ್ಲಿ ಬಹಳ ಒತ್ತು ಕೊಡೋದು ಬಹಳ ಪ್ರಾಮುಖ್ಯತೆ ಇದೆ. ಯಾಕಂದ್ರೆ ನಾವೀಗೆಲ್ಲ ಓದಿ ICSE, CBSE ಹಾಗೀಗೆಲ್ಲ ಓದಿ ಮಕ್ಕಳು ಏನಾಗ್ತಿದ್ದಾರೆ ಅಂದ್ರೆ ಬಾಗಿ ಬಿಂಡಾಗಿ ಸ್ಪೈನಲ್ ಕಾರ್ಡ್ ಎಲ್ಲ ಗೂನಾಗಿದೆ. ಸೊ ಈಗ ಏನಾಗ್ತಿದೆ ಅಂದ್ರೆ ಸ್ವಲ್ಪ ಈ ಸ್ಪೋರ್ಟ್ಸ್ ಕಡೆನೂ ಕೂಡ ಗಮನ ಒಂದು 50% ಆದ್ರೂ ಇರಬೇಕು. ಯಾಕಂದ್ರೆ ನಾವು ದೈಹಿಕವಾಗಿ ಆರೋಗ್ಯವಿಲ್ಲ ಅಂತ ಹೇಳಿದ್ರೆ ನಾವು ಓದಿರುವಂತಹ ಗಳಿಕೆ ಅಥವಾ ಪಡೆದಿರುವಂತಹ ಡಿಗ್ರಿ ಒಂದು ಸಮಯ ಕಳೆದ ಮೇಲೆ ಇದು ಏನಕ್ಕಪ್ಪ ಅಂತ ಅನಿಸಬಹುದು. ಯಾಕಂತ ಹೇಳಿದ್ರೆ ಒಂದು ಟೈಮಲ್ಲಿ ದುಡ್ಡಿರುತ್ತೆ, ನಿಮ್ಮ ಕೈಲಿ ಡಿಗ್ರಿ ಇರುತ್ತೆ, ಜಾಬ್ ಇರುತ್ತೆ, ಇದು ನಡೆಯಕ್ಕಾಗಲ್ಲ ಅಂತ ತಿಳ್ಕೊಳ್ಳಿ. ಎಷ್ಟು ಕಷ್ಟ ಅಲ್ವಾ? ಸೊ ಹಾಗಾಗಿ ಈ ತರ ಒಂದು ಚಟುವಟಿಕೆಯನ್ನು ಬೆಳೆಸುವಂಥದ್ದು ಬಹಳ ಉತ್ತಮ. ಇದೊಂದು ಆರೋಗ್ಯಕರವಾಗಿರುವಂತಹ ವಿಚಾರ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿವನ್. ಡಾಕ್ಟರ್ ಬಹಳಷ್ಟು ನಿಸರ್ಗದಲ್ಲಿ ಹೇಳಿದ್ರು ಆರೋಗ್ಯಕ್ಕೆ ಕ್ರೀಡೆ ಬಹಳ ಮುಖ್ಯ ಅಂತ. ಅವರಿಗೆ ಗೊತ್ತಿಲ್ಲ, ನಾವು ಅವರಿಗೆ ದೂರ ಮುಖಾಂತರ ಸರ್ ನಿಮ್ಮ ಒಂದು ವೃತ್ತಿಯನ್ನು ನೋಡಿ ಬಹಳಷ್ಟು ಖುಷಿಯಾಗಿದೆ ಸರ್. ಹಾಗಾಗಿ ನಾವೆಲ್ಲ ಆಫೀಸಲ್ಲಿ ಕೂತ್ಕೊಂಡೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿದ್ವಿ. ಯಾಕಂದ್ರೆ ಬಹಳಷ್ಟು ಕೊರೋನಾ ಸಮಯದಲ್ಲಿ ನಮ್ಮ ಪ್ರವೀಣ್ ಡಾಕ್ಟ್ರು, ಸೀಮಾ ಡಾಕ್ಟ್ರು ಬಹಳಷ್ಟು ಜನ ಬಾಳೆದಲ್ಲಿ ಹೋರಾಟ ಮಾಡಿದ್ರು. ಅದರಲ್ಲೂ ಈ ಒಂದು ಆರೋಗ್ಯ ನಾವು ನೋಡಿದ್ವಿ, ಒಂದು ಕ್ರೀಡೆ ಚಟುವಟಿಕೆ ನಿಮ್ಮ ಹತ್ರ ಎಲ್ಲ ಬಂದಿದ್ವಿ. ಆ ಟೈಮಲ್ಲಿ ನಿಮ್ಮ ಒಂದು ಮಾತು, ನಿಮ್ಮ ಒಂದು ಆರೋಗ್ಯದ ಒಂದು ವೈದ್ಯಕೀಯ ಬಹಳಷ್ಟು ಇಷ್ಟವಾಗಿತ್ತು. ಹಾಗಾಗಿ ನಾವು ಯಾವುದೇ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಆಗಿ ಹೇಳಿದ್ವಿ, ನಮ್ಮ ಹತ್ರ ಏನೋ ಕೇಳಿಲ್ಲ, ನಮಗೆ ಯಾಕೆ ಕೊಡ್ತಿದ್ದಾರೆ ಅಂತ. ಸರ್ ಫಸ್ಟ್ ನಿಮ್ಮನ್ನು ಗುರುತಿಸಬೇಕು, ಆ ನಂತರ ಅದೆಲ್ಲರಿಗೂ ತಿಳಿಲಿ, ಒಳ್ಳೆಯದಾಗಿ ನಿಮಗೆ ದೇವರು ಇನ್ನಷ್ಟು ಆರೋಗ್ಯಕರವಾಗ ಎಲ್ಲರನ್ನು ವೃದ್ಧಿಗೊಳಿಸಿ ಅಂತ ಕೇಳಿಕೊಡುತ್ತಾ, ಈಗಾಗಲೇ ಮಾತೆಯರು ಬಹಳಷ್ಟು ಜನ ಆಗಮಿಸಿದ್ದಾರೆ. ದಯಮಾಡಿ ಅಲ್ಲಿ ನಮ್ಮ ಯಾವ ಆಟಗಾರರಿಗೆ ಅವ್ರಿಗೊಂದು ಚೇರ್ ಕೊಡಿ. ಇಲ್ಲಿ ಚೇರ್ ಇದೆ, ಅಲ್ಲಿ ಮಹಿಳೆಯರು ಮಕ್ಕಳನ್ನು ಇಟ್ಕೊಂಡು ಕೂತಿದ್ದಾರೆ, ಅವರಿಗೊಂದು ಸ್ವಲ್ಪ ಚೇರನ್ನಲ್ಲಿ ಕೊಡಿ. ನಿಮಗೆ ಇಲ್ಲಿ ಚೇರ್ ಇದೆ. ಧನ್ಯವಾದ. ನಿಮ್ಮೆಲ್ಲರಿಗೂ ಪ್ರೀತಿಯ ಶುಭಾಶಯಗಳು. ಅದೇ ರೀತಿ ವೇದಿಕೆಯಲ್ಲಿರ್ತಕ್ಕಂತಹ ಶ್ರೀಯುತ ಸನ್ಮಾನಿತರು ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣಪ್ಪರವರು ಶುಭ ಕೋರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದಾರೆ. ಅವರಲ್ಲಿದ್ದಾರೆ, ಶುಭ ಕೋರ್ತಿದ್ದಾರೆ. 2 ಹಿತನುಡಿಗಳು. ಗೆದ್ದಂತ ಎಲ್ಲ 2 ತಂಡಕ್ಕೂ ಶುಭಾಶಯ ಕೋರ್ತಾ, ಇವತ್ತಿನ ಈ ಒಂದು ಸರ್ವಧರ್ಮ ಗೆಳೆಯರ ಬಳಗ ಪಾಳನ್ನು ಇವರು ಆಯೋಜಿಸ್ತಕ್ಕಂಥ ಈ ಒಂದು ಕ್ರೀಡೆ ಯಶಸ್ವಿಯಾಗಿ ಪೂರೈಸಿದೆ. ಅದರ ಜೊತೆಯಲ್ಲಿ ಒಂದಷ್ಟು ಎಲೆಮರೆಯಲ್ಲಿ ಇರುವಂಥ ಕೆಲವರನ್ನ ಆಯ್ಕೆ ಮಾಡಿ ಅವರಿಗೆ ಸನ್ಮಾನ ಮಾಡೋದು ನಿಜಕ್ಕೂ ಅವರಲ್ಲಿರುವ ದೊಡ್ಡ ಗುಣ ಅಂತ ನಾನು ಹೇಳ್ತೀನಿ. ಇದೇ ರೀತಿ ನಿಮ್ಮ ಈ ಒಂದು ಸರ್ವಧರ್ಮ ಗೆಳೆಯರ ಬಳಗ ಈ ಒಂದು ಕ್ರೀಡಾಕೂಟವು ಅಥವಾ ನಿಮ್ಮ ಸೇವೆ ಇದೇ ರೀತಿ ಮುಂದುವರಿದ ಅಂತ ಹಾರೈಸ್ತಾ ನಿಮಗೆ ಮತ್ತೊಮ್ಮೆ ಶುಭ ಕೋರ್ತೇನೆ. ಧನ್ಯವಾದಗಳು. ಯಾಕಂದ್ರೆ ಅವರಿಗೆ ಗೊತ್ತಿದೆ ಸರ್ವ ಜನಾಂಗದ ಶಾಂತಿಯ ತೋಟ ಬಹಳಷ್ಟು ಮಾತುಗಾರರು, ಆತ್ಮೀಯ ಗೆಳೆಯರು. ಆದ್ರೂ ಸಹ ಆ ಆಟಗಾರಿಗೆ ಭಾರಿ ಬೇಜಾರು, ಎಂತ ಇಷ್ಟೆಲ್ಲ ಮ್ಯಾಚ್ ನಡೆಸಿದೀವಿ, ಇನ್ನೂ ಒಂದು ಬಹುಮಾನ ಕೊಡೋದು ನಮ್ಗೆ ಕಳಿಸಲ್ಲ ಅಂತ. ಎಲ್ಲ ಕಡೆ ಅದು ಬಹಳಷ್ಟು ವಿಚಾರ. ಆದ್ರೆ ಇದಕ್ಕೆಲ್ಲ ಕಾರಣಕರ್ತರಾದ ಕೆಲವರು ನಾವು ಸ್ಮರಿಸುವುದು ಬಹಳಷ್ಟು ಮುಖ್ಯ. ಹಾಗಾಗಿ ವೇದಿಕೆಯನ್ನು ಅಲಂಕರಿಸಿದಂತಹ ಶ್ರೀಯುತ ಬಶೀರ್ ಬಾಯ್ ಅವರು ಎಲ್ಲರಿಗೂ ಶುಭ ಕೋರಿದ್ದಾರೆ. ಅದೇ ರೀತಿ ನಮ್ಮ ನ್ಯಾನ್ಸಿ ಬಾಯಮ್ಮರವರು ಸಹ ಎಲ್ಲರಿಗೂ ಶುಭ ಕೋರಿದ್ದಾರೆ. ಅದೇ ರೀತಿ ಈ ಒಂದು ವೇದಿಕೆಯಲ್ಲಿರ್ತಕ್ಕಂತಹ ಶ್ರೀಯುತ ಅಫಾನ್ ಮತ್ತು ಹಸನ್ ಮತ್ತು ರಶೀದ್ ರವರು ಎಲ್ಲರಿಗೂ ಶುಭ ಕೋರಿದ್ದಾರೆ. ಈ ಒಂದು ಕ್ರೀಡಾಕೂಟದ ಬಗ್ಗೆ
ಪತ್ರಕರ್ತರ ಸಂಘದ ಪರವಾಗಿ ನಾಗೇಂದ್ರ ಪಟ್ಟಿನಾಡಿ ಇತರರಿಗೆ ಬೇಕಾಗಿ ಕೇಳ್ಕೊತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಮೊದಲನೇದಾಗಿ ಸರ್ವಧರ್ಮ ಗೆಳೆಯರುಗಳ ಮಸೀದಿ ಕೆರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಬಾರಿಯ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅದೇ ರೀತಿ ಬೇಡಬೇಕಂತ ಹೇಳ್ಬೋದು, 2 ಚಾನ್ಸ್ ಸಿಕ್ಕಿತ್ತು, ಆದರೆ ವಿವೇಕ್ ನಗರ ರನ್ನರ್ಸ್ ಆಗಿದ್ದಾರೆ. ಮುಂದೆ ಸಹ ನಡೆದಾಗ ಚಾಂಪಿಯನ್ ಆಗಿ ಅಂತ ಈಗ ಹೇಳ್ಕೊಳ್ತಾ, ಮತ್ತೆ ಈ ಬಾರಿ ಉತ್ತಮವಾದ ಒಂದು ಪಂದ್ಯವನ್ನು ನಡೆಸಿದಿರಿ ಸರ್ವಧರ್ಮದವರು. ಉತ್ತಮ ಒಂದು 3 ದಿನ ಒಂದಿನ ಕ್ರೀಡಾಕೂಟನೇ ನಡೆಸೋದು ಕಷ್ಟ, ಅಂಥದ್ರಲ್ಲಿ 3 ದಿನ ಒಂದು ಕ್ರೀಡಾಕೂಟವನ್ನು ನಡೆಸಿದ್ದೀರಿ. ಅದು ಅಲ್ಲದೆ ಇಂಥ ಒಂದು ಆಲ್ರೆಡಿ ನನಗಂತ ಸ್ವಲ್ಪ ಎತ್ತರ ಇದೆ, ಇದು ಈ ಟ್ರೋಫಿ ನೀಡಿರೋದು ಮಾತ್ರ ಈ ಒಂದು ಟೂರ್ನಿಮೆಂಟ್ನ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು. ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಪಂದ್ಯವನ್ನು ಆಯೋಜನೆ ಮಾಡಿ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಭಟ್ರೆ. ಇದೀಗ ಈ ಪಂದ್ಯ ನಡಿಬೇಕಾದ್ರೆ ನಾವೊಂದು 30,000 ರೂಪಾಯಿಗಳ ನಗದಿರುವ ಅಂತಿದ್ವಿ. ಒಂದು 20 ಅಥವಾ 15-30 ಮಾಡೋಣ ಸಾಕು, ಭಾರಿ ಟೀಮ್ ಎಲ್ಲ ಬರಲ್ಲ, ಹಾಗಾಗಿ ಹೇಳಿದ್ವಿ. ಇಲ್ಲ, ನಾವು ಕೆಲವರ ಹತ್ರ ಕೇಳ್ತೀವಿ, ಇಲ್ಲ ನಮ್ಮಿಂದನೇ ಅದೇನೇ ಖರ್ಚಾದ್ರೂ ಜಾಗ ನಾವಿದ್ದೀವಿ, ನೀವೊಂದು ಬರಬೇಕು, ಎಲ್ಲ ಟೀಮಿಗೆ ಹೇಳಬೇಕು, ಅಲ್ಲಿ ಹೇಳ್ತಿದ್ದ ಕಾರ್ಯಕ್ರಮ ಮಾಡಬೇಕು. ಶಾಪೆ ಇದ್ರೆ ಹಿಂಗೆ ಹೇಳ್ತಿದ್ದಾರೆ, ಶಾಪೆ ಅಂತ ಮಾಡಿ ಜಾಗ ನಮ್ಮವರೇ, ತಲೆಬಿಸಿ ಮಾಡಬೇಡ. ಒಳ್ಳೆ ಅವ್ರು ಏನೇ ಆದ್ರೂ ಕೈ ಬಿಡಲ್ಲ, ಅವ್ರು ಎಷ್ಟೇ ಖರ್ಚಾದ್ರೂ ಮಾಡ್ತಾರೆ. 50,000, 25,000, 5,000 ಶೃಂಗೇರಿ ಕ್ಷೇತ್ರದ ಇತಿಹಾಸದಲ್ಲೇ ಕರ್ನಾಟಕದ ಭೂಪಟದಲ್ಲಿ ಅತಿ ಎತ್ತರವಾದ ಶರಣಿ ಶ್ರೇಷ್ಠ ಪ್ರಶಸ್ತಿಗೆ ಒಂದು ಗಮನ ಕೊಟ್ಟು ಮಾಡಲೇಬೇಕೆಂಬ ಹಂಬಲ ತೊಟ್ಟಂತ ನಮ್ಮ 3 ಮುತ್ತುಗಳು, ದಯಮಾಡಿ ಅಫಾನ್ ರಶೀದ್ ಬಾಬಾ ದಯಮಾಡಿ ಮುಂಭಾಗಕ್ಕೆ ಬರಬೇಕು. ಇದೊಂದು ಅವರಿಗೆ ಗೊತ್ತಿಲ್ಲ, ಇದನ್ನು ನಮ್ಮ ಒಂದು ವೈಯಕ್ತಿಕ ಕಾಣಿಕೆ, ದಯಮಾಡಿ ಸ್ವೀಕರಿಸಬೇಕು. ಎಲ್ಲ ಮುಖ್ಯ ಅತಿಥಿಗಳು ದಯಮಾಡಿ ಹೋಗ್ಬೇಕು. ಜೋರಾದ ಚಪ್ಪಾಳೆ ಮುಖಾಂತರ ಮಾಡಿಕೊಂಡು ಸ್ವಾಗತ. ಇದೊಂದು ವೈಯಕ್ತಿಕ ಕಾರ್ಯಕ್ರಮ, ದಯಮಾಡಿ ಯಾರು ಬೇಜಾರು ಮಾಡ್ಕೊಂಡ್ಬೇಡಿ. ನಮ್ಮ ಒಂದು ವೈಯಕ್ತಿಕ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಈ ರೀತಿಯ ಒಂದು ಆಟ ಕ್ರಿಕೆಟ್ ಆಡಬೇಕು, ಬಹಳ ದೂರದಲ್ಲಿ ಎಲ್ಲರೂ ಸೇರಿ ಆಡಬೇಕು. ಆ ರೀತಿ ಆಯೋಜಕರು ನಮಗೆ ಸಿಗಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಸುಮಾರು ಜನ ಮ್ಯಾಚ್ ಮಾಡಿದ್ದೀವಿ. ಈ ರೀತಿ ಆಯೋಜಕರಿಗೆ ನಿಜಕ್ಕೂ ಸಹ ಧನ್ಯವಾದಗಳು. ಧನ್ಯವಾದಗಳು. ನಿಮ್ಮ ಈ ರೀತಿಯ ಒಗ್ಗಟ್ಟು ಯಾವಾಗಲೂ ಇರಲಿ. ಬಾಳೆಹೊನ್ನೂರಿನಲ್ಲಿ ಅತಿ ಹೆಚ್ಚು ಪಂದ್ಯಾಟವಾಗಲಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೆ. ಪ್ರಪ್ರಥಮವಾಗಿ ಯಶಸ್ವಿಯಾಗಿ ನಡೆಸಿದ್ರು, ನಿಮಗೆ ಶುಭಾಶಯಗಳು. ಅಫಾನ್ ರವರೇ, ರಶೀದ್ ರವರೇ, ದೇವರು ನಿಮಗೆ ಒಳ್ಳೇದು ಮಾಡಲಿ. ಧನ್ಯವಾದಗಳು.